ನಾನು ಕೋಟೆ ಶ್ರೀನಿವಾಸ್ ವಾಲ್ಮೀಕಿ ರಾಜ್ಯ ವಾಲ್ಮೀಕಿ ಯುವಕರ ಸಂಘದ ಪ್ರಧಾನ ಕಾರ್ಯದರ್ಶಿ. ಏನು ಸಂಸತ್ನಲ್ಲಿ ದೇಶದ ಗೃಹ ಸಚಿವರಾದಂತಹ ಅಮಿತ್ ಶಾ ಅವರು ಬಾಬಾ ಸಾಹೇಬರ ಬಗ್ಗೆ ಅವಹೇಳನಕಾರಿಯಾಗಿ ಹೇಳಿಕೆಯನ್ನು ಕೊಟ್ಟಿರುವಂಥದ್ದು, ಈ ಕೃತ್ಯವನ್ನು ಮನುವಾದಿಗಳು ಬೆಂಬಲಿಸ್ತಾ ಬಂದಿದ್ದು, ಮನುವಾದಿಗಳಿಗೆ ತಕ್ಕ ಉತ್ತರವನ್ನು ಕೊಡಲಿಕ್ಕೆ ಅಂತಲೇ ದಿನಾಂಕ 3/1/2025 ಕೋಲಾರ ನಗರವನ್ನು ದಲಿತ, ಶೋಷಿತ, ಹಿಂದುಳಿದ ಸಮುದಾಯಗಳ ಪರವಾಗಿ ಏನು ಬಾಬಾ ಸಾಹೇಬರು ಕೊಟ್ಟಂಥ ಸಂವಿಧಾನದ ಅಡಿಯಲ್ಲಿ ನಾವಿವತ್ತು ಎಲ್ಲರೂ ಸಹಬಾಳ್ವೆಯನ್ನು ಮಾಡ್ತಾ ಇದ್ದೀವಿ. ಆ ಒಂದು ನಿಟ್ಟಿನಲ್ಲಿ ನಾಳೆ 3/1/2025 ನಡೆಯುವ ಕೋಲಾರ ಬಂದ್ ಕಾರ್ಯಕ್ರಮಕ್ಕೆ ಸಮಸ್ತ ಕೋಲಾರ ಜಿಲ್ಲೆಯ ನಾಗರಿಕರು ಹಾಗೂ ಸಮಸ್ತ ಕೋಲಾರ ಜಿಲ್ಲೆಯ ಎಲ್ಲ ನನ್ನ ವಾಲ್ಮೀಕಿ ಸಮುದಾಯ ಹಾಗೂ ದಲಿತ ಸಮುದಾಯ ಹಾಗೂ ಶೋಷಿತ ಸಮುದಾಯ ಹಾಗೂ ಹಿಂದುಳಿದ ವರ್ಗಗಳು ಹಾಗೂ ಎಲ್ಲ ಸಂಘಟನೆಗಳ ಸಹಕಾರದೊಂದಿಗೆ ಈ ಒಂದು ಬೆಂಬಲವನ್ನು ಯಶಸ್ವಿ ಮಾಡಬೇಕಾಗಿ ಹಾಗೂ ಸಮಸ್ತ ವಾಲ್ಮೀಕಿ ಬಂಧುಗಳಲ್ಲಿ ಈ ಒಂದು ಬೆಂಬಲಕ್ಕೆ ಈ ಒಂದು ಅಮಿತ್ ಶಾ ಅವರ ವಿರುದ್ಧ ಅವರನ್ನು ಈ ಕೂಡಲೇ ಸಂಸತ್ನಿಂದ ವಜಾ ಮಾಡಬೇಕು, ಅವರನ್ನು ಈ ದೇಶದಿಂದನೇ ಗಡೀಪಾರು ಮಾಡುವಂಥ ಕೆಲಸವನ್ನು ಮಾನ್ಯ ರಾಷ್ಟ್ರಪತಿಗಳು ಮಾಡಬೇಕಂತ ಆಗ್ರಹಿಸಿ ಬಂದ್ಗೆ ಸಮಸ್ತ ಕೋಲಾರ ಜಿಲ್ಲಾ ನಾಯಕ ಸಮುದಾಯ ಏನಿದೆ, ಈ ಬಂದ್ಗೆ ಸಮಸ್ತ ಕೋಲಾರ ಜಿಲ್ಲಾ ನಾಯಕ ಸಮುದಾಯ ಏನಿದೆ, ಈ ಬಂದ್ಗೆ ನಮ್ಮ ಸಂಪೂರ್ಣ ಬೆಂಬಲವನ್ನು ಘೋಷಿಸುತ್ತಾ ಈ ಒಂದು ಬಂದನ್ನು ಎಲ್ಲ ಸಮಸ್ತ ಕೋಲಾರ ನಾಗರಿಕರು ಬಂದ್ ಮಾಡುವ ಮೂಲಕ ಈ ಒಂದು ಬಂದ್ಗೆ ಆಗ್ರಹಿಸೋಣ. ಜೈ ಭೀಮ್, ಜೈ ವಾಲ್ಮೀಕಿ.